ಕಾಂಗ್ರೆಸ್ಸಿನ ಬೊಮ್ಮಾಪುರ ಬ್ಲಾಕ್ ವತಿಯಿಂದ ಅದರ ಅಧ್ಯಕ್ಷರಾದಂಥ ಅಕ್ಕಮ್ಮ ಕಂಬಳಿಯವರ ನೇತೃತ್ವದಲ್ಲಿ ಈ ಹುಬ್ಬಳ್ಳಿ ಧಾರವಾಡ ಪೂರ್ವ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು ಕರ್ನಾಟಕ ರಾಜ್ಯ ಕೊಳಗೇರಿ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ಪ್ರಸಾದ್ ಅಪ್ಪಯ್ಯನವರಿಗೆ ಸಚಿವ ಸ್ಥಾನ ಸಿಗಲಿ ಅಂಥೇಳಿ ಸಿದ್ದಾರೂಢ ಅಪ್ಪಗಳ ಒಂದು ಮಠದಲ್ಲಿ ಇವತ್ತು ಸಿದ್ದಾರೂಢ ಅಪ್ಪಗಳಿಗೆ ಒಂದು ಅಭಿಷೇಕ ಮಾಡುವ ಮೂಲಕ ಪ್ರಾರ್ಥನೆಯನ್ನು ಮಾಡಿದ್ದಾರೆ. ಇವತ್ತು ಪ್ರಸಾದ್ ಅಪ್ಪಯ್ಯ ಅಂದ್ರೆ ದೀನದಲಿತರ, ಬಡವರ ಮತ್ತು ಶೋಷಿತರ ಸಮಗ್ರ ಅಭಿವೃದ್ಧಿಯ ಹರಿಕಾರರಾಗಿ ಗುರುತಿಸಿಕೊಂಡಾರ. ಮತ್ತು ಅವರಿಗೆ ಕೊಡೋದರಿಂದ ಉತ್ತರ ಕರ್ನಾಟಕ ಭಾಗದಲ್ಲಿ ಒಬ್ಬ ದಲಿತ ನಾಯಕನಿಗೆ ಮತ್ತೊಂದು ಅವಕಾಶವನ್ನು ಕೊಟ್ಟಂತಾಗ್ತೈತೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಈ ಕಾರ್ಯಕ್ರಮದಲ್ಲಿ ಅನೇಕರು ನಮ್ಮ ಮಹಿಳಾ ಸಾಹಿತ್ಯ ಪರಿಷತ್ತಿನ ಅನಸೂಯ ನವಲ್ಗುಂದವರು, ಕಮಲಾ ಕುರಿ ಅವರು, ದೌಡಿಮಟ್ಟಿ ಅಕ್ಕವರು, ಆಮೇಲೆ ನಮ್ಮ ಸುಂಕದವರು, ಜೋಡಗೇರಿ ಅವರು, ಮಂಗಳಾ ದಿಕ್ಷೆಟ್ಟಿ ಅವರು, ತೇಜಸ್ವಿನಿ ಬೆಂಗಳೂರವರು ಅನೇಕರು ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಯಾರ. ದೇವರಲ್ಲಿ ಪ್ರಾರ್ಥನಾ ಮಾಡ್ತೇವೆ, ಅವರು ಬೇಗನೆ ಸಚಿವರಾಗಲಿ, ಹುಬ್ಬಳ್ಳಿ ಧಾರವಾಡ ಸಾಕಷ್ಟು ಅಭಿವೃದ್ಧಿ ಆಗಲಿ ಅಂತೇಳಿ ಸಂದರ್ಭದಲ್ಲಿ ಹಾರೈಸುತ್ತಾ ಈ ಬೊಮ್ಮಾಪುರ ಮಹಿಳಾ ಕಾಂಗ್ರೆಸ್ಸಿನ ಅಧ್ಯಕ್ಷರಾದಂಥ ಶ್ರೀಮತಿ ಅಕ್ಕಮ್ಮ ಕಂಬಳಿ ಅವರು ಈ ಒಂದು ಸಭೆಯನ್ನು ಉದ್ದೇಶಿಸಿ ನಾವು ಮಾತನ್ನು ಹೇಳಬೇಕಂತ ಕೇಳ್ತಾರೆ. ಇವತ್ತಿನ ದಿವಸ ನಾವು ಶ್ರೀ ಸಿದ್ದಾರೂಢ ಸ್ವಾಮಿ ಹಾಗೂ ಗುರುನಾಥರೂಢ ಸ್ವಾಮಿಯನ್ನು ಮನಸ್ಸಲ್ಲಿ ತಿಳಿಸುತ್ತಾ ಇವತ್ತು ನಾವು ನಮ್ಮ ಶಾಸಕರು, ಜನಪ್ರಿಯ ಶಾಸಕರಾದಂಥ ಪ್ರಸಾದ್ ಅಪ್ಪಯ್ಯವರ ಹೆಸರಲ್ಲಿ ಸಿದ್ದಾರೂಢ ಅಜ್ಜನಿಗೆ ಅಭಿಷೇಕ ಮಾಡುವ ಮೂಲಕ ಪ್ರಾರ್ಥನೆಯನ್ನು ಎಲ್ಲ ಮಹಿಳೆಯರು, ಪುರುಷರು ಸೇರಿ ನಾವಿಲ್ಲಿ ಅವರಿಗೆ ಒಂದು ಸಿದ್ದಾರೂಢ ಅಜ್ಜನಿಗೆ ಒಂದು ಪ್ರಾರ್ಥನೆಯನ್ನು ಸಲ್ಲಿಸಿದ್ವಿ. ಜನಪ್ರಿಯ ಶಾಸಕರಾದಂಥ ಪ್ರಸಾದ್ ಅಪ್ಪಯ್ಯವರು ಸಚಿವರಾಗಬೇಕಂತ ಹೇಳಿ ನಾವೆಲ್ಲರೂ ಪ್ರಾರ್ಥನೆ ಮಾಡೇವಿ. ಯಾವುದೇ ಒಂದು ಜಾತಿ ಭೇದ ಇಲ್ಲದ ಸರ್ವ ಧರ್ಮದವರನ್ನು ಸಮಾನತೆಯಿಂದ ಕಾಣುವಂಥ ಒಬ್ಬ ವ್ಯಕ್ತಿ ಅಂದರೆ ನಮ್ಮ ಜನಪ್ರಿಯ ಶಾಸಕರು ಪ್ರಸಾದ್ ಅಪ್ಪಯ್ಯವರು. ಅವರು ಅಭಿವೃದ್ಧಿಯ ಹರಿಕಾರ ಅವರಿಗೆ ಒಂದು ಸಚಿವ ಸ್ಥಾನ ತಾವು ಕೊಟ್ಟರೆ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಅಭಿವೃದ್ಧಿ ಕೆಲಸಗಳನ್ನು ಆಗ್ತಾವಂತ ನಾ ಈ ಮೂಲಕ ಹೇಳಕ್ಕೆ ಬಯಸ್ತೇನೆ. ಸನ್ಮಾನ್ಯ ಶ್ರೀ ಡಿ.ಕೆ. ಶಿವಕುಮಾರಲ್ಲಿ ಮನವಿ ಮಾಡೋದೇನೆಂದ್ರೆ, ನಮ್ಮ ಶಾಸಕರಿಗೆ ತಾವು ಮಂತ್ರಿ ಸ್ಥಾನವನ್ನು ಕೊಟ್ಟು ಅವರಿಗೆ ಹೆಚ್ಚಿನ ಅಭಿವೃದ್ಧಿ ಕೆಲಸಗಳನ್ನು ಮಾಡೋಕ್ಕೆ ಅವಕಾಶ ಮಾಡಿಕೊಡ್ಬೇಕಂತ ಈ ಮೂಲಕ ನಮ್ಮೆಲ್ಲರ ಪರವಾಗಿ ಮನವಿಯನ್ನು ಮಾಡಿಕೊಡ್ತೀವಿ. ಬರ್ರಿ ಸರ್, ಮಾತಾಡ್ಬರ್ರಿ. ಆನಂದ ಎಲ್ಲ ಸಾಕು ಮಾತಾಡ್ರಿ, ಸಾಕು. ನಾ ಎಡಿಟ್ ಮಾಡ್ತೇನೆ ಬಿಡು.